ನೋಡ್ರಿ, ಈ 18 ಜನರ ಅಮಾನತ್ ಏನು ವಾಪಸ್ ತೊಗೊಂಡಿದ್ದಾರೆ ಸ್ಪೀಕರ್ ಅವರು, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಇದು ಭಾಳ ಹಿಂದೆನೇ ಆಗಬೇಕಾಯ್ತು. ಫಸ್ಟ್ ಆಫ್ ಆಲ್ ಅವ್ರದ್ದು ಅಮಾನತ್ತು ಆಗಬಾರ್ದಾಗಿತ್ತು. ಅಮಾನತ್ ಆದರೂ ಕೂಡ ಒಂದು ಸೆಷನ್ನಿಗೆ ಅಮಾನತ್ ಮಾಡ್ಬೋದು, ಒಂದು ಅಸೆಂಬ್ಲಿ ಸೆಷನ್ನಿಗೆ. ಅದಕ್ಕಿಂತ ಹೆಚ್ಚು ಮಾಡೋಕ್ಕೆ ಬರ್ತಿದ್ದಿಲ್ಲ. ಹಿಂದೆ ಈ ರೀತಿಯ ಹೆಚ್ಚಿನ ಪೀರಿಯಡಿಗೆ ಅಮಾನತ್ ಮಾಡಿದಾಗ ಸುಪ್ರೀಂ ಕೋರ್ಟ್ದು ಭಾಳ ಕಟುವಾದ ನಿಂದನೆ ಸ್ಪೀಕರ್ ಮೇಲೆ ಬಂದಿದೆ. ಹಾಗಾಗಿ ನಾವು ಸ್ಪೀಕರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ, ನಿಮ್ಗೆ ಯಾರೋ ತಪ್ಪು ಗೈಡ್ ಮಾಡಿದ್ದಾರೆ ಇದನ್ನು ಒಂದು ಇದಕ್ಕೆ. ಯಾಕಂದ್ರೆ ಡೆಮಾಕ್ರಸಿ ಅಂದಮೇಲೆ ಅದರಲ್ಲಿ ಪ್ರೊಟೆಸ್ಟ್ ಮಾಡಬೇಕಾಗ್ತೈತಿ. ಆ ಪ್ರೊಟೆಸ್ಟ್ ನಾವು ಮಾಡಿದ್ದಕ್ಕೆ ನೀವು ಒಂದು 6 ತಿಂಗಳ ತನಕ ಸಸ್ಪೆನ್ಷನ್ ಮಾಡಿ ಜನರಿಂದ ಆಯ್ಕೆ ಆದಂಥ ಶಾಸಕರಿಗೆ ಅವ್ರ ಶಾಸಕರಾದ ಕೆಲಸ ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ನೀವು ಅಡ್ಡ ಹಾಕಿದ್ರೆ ಅದು ಸರಿ ಆಗೋದಿಲ್ಲ ಅಂತ ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅದಕ್ಕೆ ಅವರು ಸ್ಪಂದಿಸಿ ಈಗ 18 ಜನರದ ಇದನ್ನು ಅಮಾನತನ್ನು ತೆಗೆದಿದ್ದಾರೆ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಸರಿ, ನೋಡ್ರಿ, ಈ 18 ಜನರ ಅಮಾನತ್ ಏನು ವಾಪಸ್ ತೊಗೊಂಡಿದ್ದಾರೆ ಸ್ಪೀಕರ್ ಅವರು, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಇದು ಭಾಳ ಹಿಂದೆನೇ ಆಗಬೇಕಾಯ್ತು. ಫಸ್ಟ್ ಆಫ್ ಆಲ್ ಅವ್ರದ್ದು ಅಮಾನತ್ತು ಆಗಬಾರ್ದಾಗಿತ್ತು. ಅಮಾನತ್ ಆದರೂ ಕೂಡ ಒಂದು ಸೆಷನ್ನಿಗೆ ಅಮಾನತ್ ಮಾಡ್ಬೋದು, ಒಂದು ಅಸೆಂಬ್ಲಿ ಸೆಷನ್ನಿಗೆ. ಅದಕ್ಕಿಂತ ಹೆಚ್ಚು ಮಾಡೋಕ್ಕೆ ಬರ್ತಿದ್ದಿಲ್ಲ. ಹಿಂದೆ ಈ ರೀತಿಯ ಹೆಚ್ಚಿನ ಪೀರಿಯಡಿಗೆ ಅಮಾನತ್ ಮಾಡಿದಾಗ ಸುಪ್ರೀಂ ಕೋರ್ಟ್ದು ಭಾಳ ಕಟುವಾದ ನಿಂದನೆ ಸ್ಪೀಕರ್ ಮೇಲೆ ಬಂದಿದೆ. ಹಾಗಾಗಿ ನಾವು ಸ್ಪೀಕರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ, ನಿಮ್ಗೆ ಯಾರೋ ತಪ್ಪು ಗೈಡ್ ಮಾಡಿದ್ದಾರೆ ಇದನ್ನು ಒಂದು ಇದಕ್ಕೆ. ಯಾಕಂದ್ರೆ ಡೆಮಾಕ್ರಸಿ ಅಂದಮೇಲೆ ಅದರಲ್ಲಿ ಪ್ರೊಟೆಸ್ಟ್ ಮಾಡಬೇಕಾಗ್ತೈತಿ. ಆ ಪ್ರೊಟೆಸ್ಟ್ ನಾವು ಮಾಡಿದ್ದಕ್ಕೆ ನೀವು ಒಂದು 6 ತಿಂಗಳ ತನಕ ಸಸ್ಪೆನ್ಷನ್ ಮಾಡಿ ಜನರಿಂದ ಆಯ್ಕೆ ಆದಂಥ ಶಾಸಕರಿಗೆ ಅವ್ರ ಶಾಸಕರಾದ ಕೆಲಸ ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ನೀವು ಅಡ್ಡ ಹಾಕಿದ್ರೆ ಅದು ಸರಿ ಆಗೋದಿಲ್ಲ ಅಂತ ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅದಕ್ಕೆ ಅವರು ಸ್ಪಂದಿಸಿ ಈಗ 18 ಜನರದ ಇದನ್ನು ಅಮಾನತನ್ನು ತೆಗೆದಿದ್ದಾರೆ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಸರಿ.